ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ HAL ಅಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸೋಕೆ ಬಂದಿದೆ ಸ್ನೇಹಿತರೆ. ಸೊ ಯಾರೆಲ್ಲ ಜಾಬ್ ನ ಹುಡುಕ್ತಾ ಇದಾರೆ ಅಂತ ಒಂದು ಅಭ್ಯರ್ಥಿಗಳಿಗೆ ಈ ಒಂದು ವಿಡಿಯೋ ಆಗಿರುತ್ತೆ ಸ್ನೇಹಿತರೆ. ಸೊ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಟೆಲಿಗ್ರಾಮ್ ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗಬಹುದು, ಅಲ್ಲಿ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ ಸ್ನೇಹಿತರೆ. ಓಕೆ, ಸೊ HAL ರಿಕ್ರೂಟ್ಮೆಂಟ್ ಕರೆದಿದ್ದಾರೆ ಸ್ನೇಹಿತರೆ. 151 ಪೋಸ್ಟ್ ಗಳಿದಾವೆ ಸ್ನೇಹಿತರೆ. ಟೆಕ್ನಿಷಿಯನ್, ಫೈರ್ ಮ್ಯಾನ್, ಏರ್ ಕ್ರಾಫ್ಟ್ ಟೆಕ್ನಿಷಿಯನ್, ಈ ಒಂದು ಪೋಸ್ಟ್ ಗಳು ಇದಾವೆ ಸ್ನೇಹಿತರೆ. ಓಕೆನಾ. ಸೊ ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕು ಅಂತ ಇದೀರಾ ಅಂತ ಒಂದು ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಡೈರೆಕ್ಟ್ ಆಗಿ ನೀವು ಲಿಂಕ್ ನ ಓಪನ್ ಮಾಡಿದ್ರೆ ಈ ಒಂದು ಪೋಸ್ಟ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ನೀವು ಡೈರೆಕ್ಟ್ ಆಗಿ ಫುಲ್ ಡೀಟೇಲ್ಸ್ ನ ಓದ್ಕೊಂಡು ನೀವು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. HAL ಅಂತ ಹೇಳೋದಾದ್ರೆ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್. ಓಕೆನಾ. ಸೊ ಇದರಲ್ಲಿ ಕರೆದಿರುವಂತದ್ದು ಪೋಸ್ಟ್ 151 ವೇಕೆನ್ಸಿಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಟೆಕ್ನಿಷಿಯನ್, ಡಿಪ್ಲೊಮಾ ಟೆಕ್ನಿಷಿಯನ್, ಏರ್ ಕ್ರಾಫ್ಟ್ ಟೆಕ್ನಿಷಿಯನ್, ಈ ರೀತಿ ಪೋಸ್ಟ್ ಗಳು ಇದಾವೆ ಸ್ನೇಹಿತರೆ. ಓಕೆನಾ. ಸೊ ಹಾಗೆ ಸೆಕ್ಯೂರಿಟಿ ಗಾರ್ಡ್, ಏರ್ ಕ್ರಾಫ್ಟ್ ಟೆಕ್ನಿಷಿಯನ್, ಫೈರ್ ಮ್ಯಾನ್, ಈ ರೀತಿ ಪೋಸ್ಟ್ ಇದಾವೆ. ಸೊ ಈ ಕ್ವಾಲಿಫಿಕೇಶನ್ ನೋಡೋದಾದ್ರೆ 10th, 12th, ITI ಮಾಡಿರುವಂತಹ ಅಭ್ಯರ್ಥಿಗಳು ಮತ್ತು ಡಿಪ್ಲೊಮಾ ಮಾಡಿರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ನ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇನ್ನು ಸ್ಯಾಲರಿ ನೋಡೋದಾದ್ರೆ 21,000ದಿಂದ 23,000 ರೂಪಾಯಿವರೆಗೂ ಪರ್ ಮಂತ್ ಸ್ಯಾಲರಿ ಇದೆ ಸ್ನೇಹಿತರೆ. ಇನ್ನು ಜಾಬ್ ಲೊಕೇಶನ್ ಬಂದು ಬೆಂಗಳೂರಲ್ಲೇ ಇರುತ್ತೆ. ಸೊ ಬೆಂಗಳೂರಲ್ಲಿ ಕೆಲಸ ಬೇಕು ಅಂತ ಇರುವಂತಹ ಕ್ಯಾಂಡಿಡೇಟ್ಸ್ ಎಲ್ಲರೂ ಕೂಡ ಅಪ್ಲಿಕೇಶನ್ ನ ಅಪ್ಲೈ ಮಾಡಬಹುದಾಗಿರುತ್ತೆ. ಇದು ಫೀಮೇಲ್ ಮತ್ತು ಮೇಲ್ ಕ್ಯಾಂಡಿಡೇಟ್ಸ್ ಇಬ್ರು ಕೂಡ ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದು ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡೋದು ಮತ್ತೆ ಯಾರೆಲ್ಲ ವೇಕೆನ್ಸಿ ಅಪ್ಲೈ ಮಾಡಬಹುದಾಗಿರುತ್ತೆ ಮತ್ತೆ ಯಾವ್ಯಾವ ಕ್ಯಾಟಗರಿ ವೈಸ್ ಎಷ್ಟೆಷ್ಟು ಪೋಸ್ಟ್ ಇದೆ ಎಲ್ಲದನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಕಂಪ್ಲೀಟ್ ವಿಡಿಯೋನ ನೋಡ್ತಾ ಇರಿ ಸ್ನೇಹಿತರೆ. ಓಕೆನಾ. ಸೊ ಡಿಪ್ಲೊಮಾ ಟೆಕ್ನಿಷಿಯನ್, ಮೆಕ್ಯಾನಿಕಲ್, ಸಿವಿಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಪೋಸ್ಟ್ ಗಳಿದಾವೆ. ಟೆಕ್ನಿಷಿಯನ್ ಪೋಸ್ಟ್ ಗೆ ಎಲೆಕ್ಟ್ರಿಕಲ್, ಎಲೆಕ್ಟ್ರೋಪ್ಲೇಟರ್, ಫಿಟ್ಟರ್, ಮೆಷಿನಿಸ್ಟ್, ಟರ್ನರ್, ವೆಲ್ಡರ್, ಹೀಟ್ ಟ್ರೀಟ್ಮೆಂಟ್, ಈ ಒಂದು ಪೋಸ್ಟ್ ಇದೆ. ಟೆಕ್ನಿಷಿಯನ್ ಹೆಲಿಕಾಪ್ಟರ್ MRO ಡಿವಿಷನ್ ಅಲ್ಲಿ ಕರೆದಿರುವಂತದ್ದು ಮತ್ತು ಏರ್ ಕ್ರಾಫ್ಟ್ ಟೆಕ್ನಿಷಿಯನ್ ಅಂತ ಹೇಳಿದ್ರೆ ಏರ್ ಫ್ರೇಮ್ ಅಂಡ್ ಎಲೆಕ್ಟ್ರಿಕಲ್ ಇರುವಂತಹ ಅಭ್ಯರ್ಥಿಗಳು, ಸೆಕ್ಯೂರಿಟಿ ಗಾರ್ಡ್ ಮತ್ತು ಫೈರ್ ಮ್ಯಾನ್. ಓಕೆನಾ. ಸೊ ಹೆಲಿಕಾಪ್ಟರ್ MRO ಡಿವಿಷನ್ ಅಲ್ಲಿ ಕೆಲಸ ಆಗಿರುತ್ತೆ ಸ್ನೇಹಿತರೆ ನಿಮ್ದು. ಓಕೆನಾ. ಸೊ ಡಿಪ್ಲೊಮಾ ಮಾಡಿರುವಂತವರು 10+3 ಅಂದ್ರೆ 10ನೇ ತರಗತಿ ಆದ ನಂತರ 3 ವರ್ಷ ಕೋರ್ಸ್ ನೀವು ಮಾಡ್ಕೊಂಡಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಅದರಲ್ಲಿ ಮಿನಿಮಮ್ 60% UR, OBC ಮತ್ತೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇರುವಂತಹ ಕ್ಯಾಂಡಿಡೇಟ್ಸ್ ತಗೊಂಡಿರ್ಬೇಕಾಗಿರುತ್ತೆ. 50% ಮಾರ್ಕ್ಸ್ SC ST PWD ಇರುವಂತಹ ಕ್ಯಾಂಡಿಡೇಟ್ಸ್ ಅಪ್ಲಿಕೇಶನ್ ಅಪ್ಲೈ ಮಾಡುವ ಟೈಮಲ್ಲಿ ತೋರಿಸಬೇಕಾಗಿರುತ್ತೆ ಸ್ನೇಹಿತರೆ. ಇನ್ನು ಟೆಕ್ನಿಷಿಯನ್ ಪೋಸ್ಟ್ ಅಂತ ಹೇಳೋದಾದ್ರೆ 10+ ITI ಆಗಿರ್ಬೇಕು, NAC ಟ್ರೇಡ್ ಮಾಡಿರ್ಬೇಕಾಗಿರುತ್ತೆ ಅಥವಾ 10+ ಡೈರೆಕ್ಟ್ 3 years NAC ಟ್ರೈನಿಂಗ್ ಮಾಡ್ಕೊಂಡಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಈ ರೀತಿ ಇದೆ. ಅಥವಾ ಸೆಕ್ಯೂರಿಟಿ ಗಾರ್ಡ್ ಪೋಸ್ಟ್ ಅಪ್ಲೈ ಮಾಡಬೇಕು ಅಂತ ಹೇಳೋದಾದ್ರೆ 10+3 years ಮಿಲಿಟರಿ ಸರ್ವಿಸ್ ಮಾಡ್ಕೊಂಡಿರ್ಬೇಕು ಅಥವಾ PUC ಇಂಟರ್ಮೀಡಿಯೇಟ್ ಆಗಿರುವಂತಹ ಕ್ಯಾಂಡಿಡೇಟ್ಸ್, ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಸ್ ಆಗಿರೋರು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡಬಹುದಾಗಿರುತ್ತೆ. ಇನ್ನು ಫೈರ್ ಮ್ಯಾನ್ ಗೆ ನೋಡೋದಾದ್ರೆ ಫೈರ್ ಮ್ಯಾನ್ ಅವರು ಕೂಡ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿರ್ಬೇಕು, ಫೈರ್ ಫೈಟಿಂಗ್ ಸರ್ಟಿಫಿಕೇಟ್ ಹೊಂದಿರಬೇಕು, ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಕೂಡ ಇರಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಏರ್ ಕ್ರಾಫ್ಟ್ ಟೆಕ್ನಿಷಿಯನ್ ಗೆ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಆರ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡಿರುವಂತಹ ಅಭ್ಯರ್ಥಿಗಳು, ಈಕ್ವಾಲೆಂಟ್ ಡಿಪ್ಲೊಮಾ ಫ್ರಮ್ ಇಂಡಿಯನ್ ಏರ್ ಫೋರ್ಸ್, ಆರ್ಮಿ ಆರ್ ನೇವಿ ಮಾಡಿರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡಬಹುದಾಗಿರುತ್ತೆ. ಏಜ್ ಲಿಮಿಟ್ ನೋಡೋದಾದ್ರೆ 18 ವರ್ಷದವರೆಗೂ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಕೊಟ್ಟಿದ್ದಾರೆ ಸ್ನೇಹಿತರೆ. OBC ಗೆ 31 ವರ್ಷ ಇದೆ, SC ST ಗೆ 33 ವರ್ಷ ಇದೆ, PWD ಗೆ 38 ವರ್ಷ ಇದೆ ಸ್ನೇಹಿತರೆ. ಓಕೆನಾ. ಈ ರೀತಿ ಇದೆ. ಪೋಸ್ಟ್ ಕ್ವಾಲಿಫಿಕೇಶನ್ ಎಕ್ಸ್ಪೀರಿಯನ್ಸ್ ಅಪ್ ಟು 7 years ಇದ್ರೆ ಅವರು ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇರುತ್ತೆ ಸ್ನೇಹಿತರೆ. ಓಕೆನಾ. ಹಾಗೆ ಸ್ಯಾಲರಿ ನೋಡೋದಾದ್ರೆ ಡಿಪ್ಲೊಮಾ ಟೆಕ್ನಿಷಿಯನ್ ಮತ್ತು ಏರ್ ಕ್ರಾಫ್ಟ್ ಟೆಕ್ನಿಷಿಯನ್ ಗೆ 23,000 ರೂಪಾಯಿ ಪರ್ ಮಂತ್ ಇದೆ. ಟೆಕ್ನಿಷಿಯನ್ ಗೆ 22,000 ರೂಪಾಯಿ ಪರ್ ಮಂತ್. ಸೆಕ್ಯೂರಿಟಿ ಗಾರ್ಡ್ ಮತ್ತು ಫೈರ್ ಮ್ಯಾನ್ ಗೆ 21,000 ರೂಪಾಯಿ ಪರ್ ಮಂತ್ ಇದೆ. ಮತ್ತು ಬೇಸಿಕ್ ಪೇ, DA, HRA, 25% ಪರ್ಕ್ಸ್, 1,500 ರೂಪೀಸ್ ಮೆಡಿಕಲ್ ಅಲೋಯನ್ಸ್ ಕೂಡ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದೆಲ್ಲ ಆದ ನಂತರ ನೀವು ಸೆಲೆಕ್ಷನ್ ಪ್ರೋಸೆಸ್ ನೋಡೋದಾದ್ರೆ ಫಿಸಿಕಲ್ ಟೆಸ್ಟ್, ರಿಟರ್ನ್ ಟೆಸ್ಟ್ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್, ಮೆಡಿಕಲ್ ಎಕ್ಸಾಮಿನೇಷನ್, ಕ್ಯಾಸ್ಟ್ ಅಂಡ್ ಕ್ಯಾರೆಕ್ಟರ್ ವೆರಿಫಿಕೇಶನ್ ಕೂಡ ಮಾಡ್ತಾರೆ ಸ್ನೇಹಿತರೆ. ಸೊ ರಿಟರ್ನ್ ಟೆಸ್ಟ್ ಅಲ್ಲಿ ನೋಡೋದಾದ್ರೆ 2.5 ಗಂಟೆಯ ಟೆಸ್ಟ್ ಆಗಿರುತ್ತೆ. 160 MCQ ಕ್ವಶನ್ಸ್ ಇರುತ್ತೆ ಸ್ನೇಹಿತರೆ. 100 ಕ್ವಶನ್ ಬಂದು ಟೆಕ್ನಿಕಲ್ ಕ್ವಶನ್ಸ್ ಇರುತ್ತೆ, 40 ಕ್ವಶನ್ ಇಂಗ್ಲಿಷ್ ಮತ್ತು ರೀಸನಿಂಗ್ ಇರುತ್ತೆ, 20 ಬಂದು ಜನರಲ್ ಅವೇರ್ನೆಸ್ ಪೋಸ್ಟ್ ಕ್ವಶನ್ಸ್ ಇರುತ್ತೆ ಸ್ನೇಹಿತರೆ. ಓಕೆನಾ. ಅದಾದ ನಂತರ ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡೋದು ಅಂತ ಹೇಳೋದಾದ್ರೆ HAL-India.co.in ಅಲ್ಲಿ ಹೋಗಿ ನೀವು ಕೆರಿಯರ್ಸ್ ಅಂತ ಸರ್ಚ್ ಮಾಡಿದ್ರೆ ಸಾಕು ಸಿಗುತ್ತೆ. ಅಥವಾ ಲಿಂಕ್ ನಾನು ಡೈರೆಕ್ಟ್ ಆಗಿ ಇಲ್ಲಿ ಕೊಟ್ಟಿರ್ತೀನಿ, ಅಪ್ಲೈ ಆನ್ಲೈನ್ ಅಂತ ಏನು ಲಿಂಕ್ ಇದೆ. ಸೊ ಈ ಒಂದು ಲಿಂಕ್ ಅಲ್ಲಿ ನಿಮ್ಗೆ ಸಿಗುತ್ತೆ ಸದ್ರೆ. ಸೊ ಡೈರೆಕ್ಟ್ ಆಗಿ ಕ್ಲಿಕ್ ಹಿಯರ್ ಅಂತ ಏನಿದೆ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಸೊ ಇದರಲ್ಲಿ ನಿಮ್ಗೆ ಫುಲ್ ಡೀಟೇಲ್ ಆಗಿ
HAL ಇಂದ ಏನೇನು ಡೀಟೇಲ್ಸ್ ಇದೆ ಎಲ್ಲದು ಕೂಡ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದರಲ್ಲಿ ಬಂದು ನೀವು ಹುಡುಕ್ಬೇಕಾಗಿರೋದು. ಇದು ಲೋಡ್ ಆಗ್ತಾ ಇದೆ. ಸೊ ಲೋಡ್ ಆಗಿದ ತಕ್ಷಣ ನಿಮಗೆ ಫುಲ್ ಡೀಟೇಲ್ ಆಗಿ ಇಲ್ಲಿ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ನೋಡಿ, HAL.India.co.in ಅಲ್ಲಿ ಇಲ್ಲಿ ಒಂದು ಕೆರಿಯರ್ಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ನೋಟಿಸ್ ಬರುತ್ತೆ. ಕ್ಲಿಕ್ ಅಂತ ಅಪ್ರೂವ್ ಮಾಡಿದ ತಕ್ಷಣ ಇಲ್ಲಿ ಬರುತ್ತೆ ಸ್ನೇಹಿತರೆ. ಇಲ್ಲಿ ನೀವು ಬಂದು LCA ತೇಜಸ್ ಡಿವಿಷನ್ ಬೆಂಗಳೂರು ಈ ಒಂದು ಪೋಸ್ಟ್ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆನಾ. ಸೊ ಇಲ್ಲಿ ಎಂಗೇಜ್ಮೆಂಟ್ ಆಫ್ ಪರ್ಸನಲ್ ಆನ್ ಟೆನ್ಯೂರ್ ಬೇಸಿಸ್, ಡಿಪ್ಲೊಮಾ, ITI ಕ್ಯಾಂಡಿಡೇಟ್, ಸೆಕ್ಯೂರಿಟಿ ಗಾರ್ಡ್, ಫೈರ್ ಮ್ಯಾನ್, ಎಕ್ಸರ್ವಿಸ್ಮೆಂಟ್ ಟೆಕ್ನಿಷಿಯನ್ ಈ ರೀತಿ ಕರೆದಿದ್ದಾರೆ. ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಫುಲ್ ಡೀಟೇಲ್ ಆಗಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಈ ಒಂದು ಡೀಟೇಲ್ಸ್ ನೀವು ಫುಲ್ ಡೀಟೇಲ್ ಆಗಿ ಓದ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ನೋಟಿಫಿಕೇಶನ್ ಬೇಕು ಅಂತ ಹೇಳಿದ್ರೆ ಕೂಡ ಇಲ್ಲೇ ಇದೆ ಅಫಿಷಿಯಲ್ ನೋಟಿಫಿಕೇಶನ್ ಅಂತ. ಇದನ್ನ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟ್ ಆಗಿ ನೋಟಿಫಿಕೇಶನ್ ಕೂಡ ಓಪನ್ ಆಗುತ್ತೆ. ಸೊ ಇದರಲ್ಲಿ ನೀವು ಫುಲ್ ಡೀಟೇಲ್ ಆಗಿ ನೋಟಿಫಿಕೇಶನ್ ಓದಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಯಾರೆಲ್ಲ ಎಷ್ಟು ಪೋಸ್ಟ್ ಇದಾವೆ ಮತ್ತೆ ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಈ ರೀತಿ ಫುಲ್ ಡೀಟೇಲ್ ಆಗಿ ಇಲ್ಲಿದೆ. ಸೊ ಅದನ್ನು ಕೂಡ ನೀವು ನೋಡ್ಕೊಂಡು ಅಪ್ಲಿಕೇಶನ್ಸ್ ಅಪ್ಲೈ ಮಾಡ್ಕೊಳ್ಳಿ. ಹ್ಯಾಂಡಿಕ್ಯಾಪ್ಸ್ ಇರುವಂತಹ ಕ್ಯಾಂಡಿಡೇಟ್ಸ್ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಇಲ್ಲಿ ಡೈರೆಕ್ಟ್ ಆಗಿ ಹೆಲಿಕಾಪ್ಟರ್ MRO ಬೇಸಿಸ್, ಡಿಪ್ಲೊಮಾ ಅಂಡ್ ITI ಬೆಂಗಳೂರು ಬೇಸ್ಡ್, ಎಕ್ಸರ್ವಿಸ್ ಮ್ಯಾನ್ ಮತ್ತು ಸೆಕ್ಯೂರಿಟಿ ಗಾರ್ಡ್ ಈ ರೀತಿ ಇದೆ. ಸೊ ನಿಮಗೆ ಯಾವ್ದು ಬೇಕೋ ಅದನ್ನ ಓಪನ್ ಮಾಡಬಹುದಾಗಿರುತ್ತೆ. ಡಿಪ್ಲೊಮಾ ಅಂಡ್ ITI ಬೇಸ್ ಅಂತ ಬೇಕು ಅಂತಂದ್ರೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಇದರಲ್ಲಿ ಯಾರ್ಯಾರು ಕ್ಯಾಂಡಿಡೇಟ್ಸ್ ಎಷ್ಟೆಷ್ಟು ವೇಕೆನ್ಸಿಗಳಿದಾವೆ ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಮತ್ತು ಅವರೆಲ್ಲ ಎಲ್ಲೆಲ್ಲಿ ಕೆಲಸ ಮಾಡ್ತಾರೆ ಅಂತ ಕೂಡ ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ನೋಡಿ. ಓಕೆನಾ. ಸೊ ಏರ್ ಕ್ರಾಫ್ಟ್, LCA ತೇಜಸ್ ಅಲ್ಲಿ ಇಂಜಿನ್, ಓವರ್ ಆಲ್, RWRDC ಮತ್ತೆ F&F, IMGT. ಓಕೆನಾ. ಇದೆಲ್ಲ ಡಿವಿಷನ್ಸ್. ಸೊ ಇದೆಲ್ಲ ಡಿವಿಷನ್ಸ್ ಅಲ್ಲಿ ಎಷ್ಟೆಷ್ಟು ವೇಕೆನ್ಸಿಗಳು ಇದಾವೆ ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಓಕೆನಾ. ಇದನ್ನೆಲ್ಲ ನೀವು ನೀಟ್ ಆಗಿ ನೋಡ್ಕೊಂಡು ಅಪ್ಲಿಕೇಶನ್ಸ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಇದಿಷ್ಟು ಫುಲ್ ಡೀಟೇಲ್ ಆಗಿ ಇರುವಂತಹ ನೋಟಿಫಿಕೇಶನ್ ನ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ, ಚೆಕ್ ಮಾಡ್ಕೊಳ್ಳಿ. ಈಗಾಗಲೇ ಹೇಳಿದೀನಿ ಅದೇ ಇರೋದು ಸ್ನೇಹಿತರೆ ಇದರಲ್ಲಿ. ಓಕೆನಾ. ಸೊ ಈಗಾಗಲೇ ಏನ್ ಎಕ್ಸ್ಪ್ಲೈನ್ ಮಾಡಿದೀನಿ ಅದೇ ಇರೋದು. ಸೊ ನೀವೆಲ್ಲ ಏನೇ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕೂಡ ಕಮೆಂಟ್ ಮಾಡಿ, ಕಮೆಂಟ್ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಕ್ವಶನ್ಸ್ ನೋಡೋದಾದ್ರೆ ಇದು ಲಾಸ್ಟ್ ಡೇಟ್ ಯಾವತ್ತು ಅಂತ ಹೇಳೋದ್ರೆ 25 ಫೆಬ್ರವರಿ 2026 5 ಗಂಟೆ ಒಳಗಡೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಎಷ್ಟು ವೇಕೆನ್ಸಿ ಇದೆ? 151 ವೇಕೆನ್ಸಿಗಳು ಇದಾವೆ ಸ್ನೇಹಿತರೆ. ಸ್ಯಾಲರಿ ಎಷ್ಟು ಅಂತ ಹೇಳಿದ್ರೆ 21,000ದಿಂದ 23,000 ರೂಪಾಯಿವರೆಗೂ ಇದೆ. ಆನ್ಲೈನ್ ಮುಖಾಂತರನೇ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗುತ್ತೆ. ಸೊ ಇದಿಷ್ಟು ಡೀಟೇಲ್ಸ್ ನ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಹಲವಾರು ಪೋಸ್ಟ್ ಗಳನ್ನ ಬಿಟ್ಟಿದ್ದಾರೆ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲಿಕೇಶನ್ಸ್ ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ಫೆಬ್ರವರಿ 19ನೇ ತಾರೀಕು ಬ್ಯಾಂಕ್ ಆಫ್ ಬರೋಡಾ ಲಾಸ್ಟ್ ಡೇಟ್ ಇದೆ. ಸೊ ಅದನ್ನ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಫೆಬ್ರವರಿ 20ನೇ ತಾರೀಕು RRB ಗ್ರೂಪ್ D ಲಾಸ್ಟ್ ಡೇಟ್ ಇದೆ. ಆದಷ್ಟು ಬೇಗ ಅಪ್ಲಿಕೇಶನ್ಸ್ ಅಪ್ಲೈ ಮಾಡ್ಕೊಳ್ಳಿ. ಮತ್ತು KMF ಶಿವಮೊಗ್ಗದಲ್ಲಿ 21ನೇ ತಾರೀಕು, HAL ಹೇಳಿದಾಗೆ 25ನೇ ತಾರೀಕು ಲಾಸ್ಟ್ ಡೇಟ್ ಇದೆ. SBI CBO ಗೆ 25